ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ನಾನು ಮಸಾಲೆ ಆಮ್ಲೆಟ್ ಹೆಂಗೆ ಮಾಡೋದು ಅಂತೇಳಿ ನಾವು ಹೆಂಗೆ ಮಾಡ್ತೀವಿ ಅಂತೇಳಿ ತೋರ್ಸಾಕತ್ತೀನಿ. ಈಗ ಮೊದಲಿಗೆ ನೋಡ್ರಿ 2 ಮೊಟ್ಟೆನ ಒಡೆದು ಹಾಕ್ಕೊಳಕತ್ತೀನಿ. ಇದು ಮೊಟ್ಟೆನ 2 ಒಡೆದು ಹಾಕಿದ ತಕ್ಷಣ ಯಾವುದೇ ಮಸಾಲೆ ಹಾಕೋಕ್ಕಿಂತ ಮುಂಚೆನ ಈ ಥರ ಬೀಟ್ ಮಾಡಬೇಕ್ರಿ. ಈ ಥರ ಬೀಟ್ ಮಾಡೋದ್ರಿಂದ ಈ ಕಲಿಸೋದ್ರಿಂದ ಫ್ಲಫಿಯಾಗಿ ಬರುತ್ತೆ ಆಮ್ಲೆಟ್. ಈ ಥರ ಸ್ವಲ್ಪ ನೊರೆ ಬರೋವರೆಗೂ ಕಲಿಸ್ಕೋಬೇಕು, ಅಂದ್ರೆ ಫ್ಲಫಿಯಾಗಿ ಉಬ್ಕೊಂಡು ಆಮ್ಲೆಟ್ ಬರುತ್ತೆ. ನಾವೆಲ್ಲ ಮಸಾಲೆ ಹಾಕಿ ಕಲಿಸ್ಕೊಂಡ್ವಿ ಅಂತಂದ್ರೆ ಅಷ್ಟು ಚಲೋ ಬರೋಂಗಿಲ್ಲ. ಮಸಾಲೆ ಹಾಕೋಕ್ಕಿಂತ ಮುಂಚೆನ ನಾವು ಈ ಥರ ಕಲಿಸ್ಕೋಬೇಕಾಗತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ ರೀ. 1/4 ಸ್ಪೂನ್ದಷ್ಟು ಅರಿಶಿಣದ ಪುಡಿ, 1/4 ಸ್ಪೂನ್ದಷ್ಟು ಪೆಪ್ಪರ್ ಪೌಡ್ರು, 1/4 ಸ್ಪೂನ್ದಷ್ಟು ಧನಿಯಾ ಪೌಡ್ರು. ಈಗ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ಖಾರಕ್ಕೆ ಅಂಥೇಳಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ, ಈಗ ನೋಡಿರಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕ್ರಿ. ಈಗ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತಂದ್ರೆ ಕಲರು ಚಲೋ ಬರುತ್ತೆ ಆಮ್ಲೆಟದ್ದು. ಈಗ ಚಂದಂಗೆ ಕಲಿಸ್ಕೊಂಬಿಡ್ಬೇಕು. ಇವೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪನ ನಾನು ಚುಟ್ಕಿಯಷ್ಟು ಖಾರದ ಪುಡಿನ ಹಾಕ್ಕೊಳಕತ್ತೀನಿ. ಇದನ್ನೆಲ್ಲನೂ ಚಂದಂಗೆ ಕಲಿಸ್ಕೊಂಡ್ವಿ ಅಂದ್ರೆ ಎಷ್ಟಾಗುತ್ತೆ ಅಷ್ಟು ಕಲಿಸ್ಕೋಬೇಕಾಗತ್ತೆ ರೀ. ಈ ಥರ ತಿರುಗಿಸ್ಕೋಬೇಕಾಗತ್ತೆ, ಅಂದ್ರೆ ಆಮ್ಲೆಟು ಚಂದಂಗೆ ಫ್ಲಫಿಯಾಗಿ ಉಬ್ಬಿ ಬರ್ತೈತಿ ಆಮ್ಲೆಟ್. ಈಗ ಎಣ್ಣೆನ ಒಂದು ತವಾ ಒಳಗೆ ಎಣ್ಣೆನ ಹಾಕ್ಕೊಂಡೆ ರೀ. ನಾನಿಲ್ಲಿ 2 ಮೊಟ್ಟೆದ್ದು ಮಾಡಾಕತ್ತೀನಿ ಅಂಥೇಳಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡೀನಿ. ನೀವು ನೋಡಿಕೊಂಡು ಹಾಕ್ಕೊಡ್ರಿ. ಈಗ ನೋಡಿರಿ ಇನ್ನೊಂದು ಸತಿ ಕಲಸಿ, ಯಾಕಂದ್ರೆ ಕಲಸಿ ಬಿಟ್ಬಿಡಬಾರ್ದು, ಮತ್ತು ಅದು ಉಬ್ಕೊಳ್ಳೋಂಗಿಲ್ಲ. ಕಲಸಿದ ತಕ್ಷಣ ಆಮ್ಲೆಟ್ ಹಾಕ್ಕೊಂಬಿಡ್ಬೇಕು. ಮತ್ತೇನಾರು ಬಿಟ್ಟಿದ್ವಿ ಅಂತಂದ್ರೆ ಮತ್ತೆ ಹಾಕೊಂಬಂದಾಗ ಮತ್ತೆ ಒಂದು ಸ್ವಲ್ಪ ಕಲಿಸಿ ಹಾಕ್ಕೋಬೇಕಾಗತ್ತೆ ರೀ ಆಮ್ಲೆಟ್. ಈಗ ಗ್ಯಾಸ್ ಫ್ಲೋ ಹಾಕೊಂಬಂದಾಗ ಗ್ಯಾಸ್ ಫ್ಲೋ ಫುಲ್ ಜೋರಾಗಿ ಇಟ್ಕೋಬೇಕ್ರಿ. ಆಮೇಲೆ ಮೀಡಿಯಮ್ ಇಟ್ಕೋಬೇಕು. ಹಾಕೊಂಬಂದಾಗ ಆಮ್ಲೆಟ್ ಹಾಕೊಂಬಂದಾಗ ಗ್ಯಾಸ್ ಫ್ಲೋ ಫುಲ್ ಸಣ್ಣ ಇತ್ತಂದ್ರೆ ಅದು ಉಬ್ಕೊಂಡು ಬರೋಂಗಿಲ್ಲ ಆಮ್ಲೆಟ್. ಅವಾಗ ಏನು ಮೊಟ್ಟೆ ಹಾಕ್ತೈತಿ ಅಲ್ರಿ, ಅವಾಗ ಗ್ಯಾಸ್ ಫ್ಲೋ ಫುಲ್ ಜೋರು ಇಡಬೇಕು. ಆಮೇಲೆ ಏನೈತಿ ಮೀಡಿಯಮ್ ಮಾಡ್ಕೋಬೇಕು. ಈಗ ನೋಡಿರಿ ಚಂದಂಗೆ ಫ್ಲಫಿಯಾಗಿ ಉಬ್ಕೊಂಡು ಬರುತ್ತೆ ಆಮ್ಲೆಟ್. ಆಮೇಲೆ ಕ್ರಿಸ್ಪಿಯಾಗೂ ಬರುತ್ತೆ ಆಮ್ಲೆಟ್. ತಿನ್ನೋಕ್ಕೆ ಮಾತ್ರ ಸೂಪರಾಗಿರುತ್ತೆ. ಇದು ಅನ್ನ ಸಾರು ಜೊತೆ ಆದರೂ ತಿನ್ಕೋಬೋದು, ಹಾಗೇನೆ ತಿನ್ಕೋಬೋದು, ಇಲ್ಲಾಂದ್ರೆ ರೊಟ್ಟಿ ಚಪಾತಿ ಜೊತೆ ಆದರೂ ತಿನ್ಕೋಬೋದು, ಬ್ರೆಡ್ ಜೊತೆ ಆದರೂ ತಿನ್ಕೋಬೋದು. ಈಗ ನೋಡಿರಿ ಮಸಾಲೆ ಆಮ್ಲೆಟು ರೆಡಿ ಆಯಿತು. ಈ ಥರ ಮಾಡ್ಕೊಂಡು ನೋಡಿರಿ, ಮನೆ ಮಂದಿಯೆಲ್ಲ ಇಷ್ಟಪಡ್ತಾರೆ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಮಸ್ಕಾರ. ನಾಳೆ ಸಿಗೋಣ.